ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಡಿಯಸ್ ಮೀಡಿಯಾ ವರ್ಕ್. ಪ್ರತಿಯೊಂದು ಸಿನಿಮಾಗಳಲ್ಲೂ ಅದ್ಭುತ ಕಥೆಯ ಜೊತೆಗೆ ಹೀರೋ ಮತ್ತೆ ಹೀರೋಯಿನ್ ಕೂಡ ಪ್ರಮುಖ ಆಕರ್ಷಣೆಯಾಗಿರ್ತಾರೆ. ಸಾಕಷ್ಟು ಅಭಿಮಾನಿಗಳು ತಮ್ಮ ನೆಚ್ಚಿನ ತಾರಾ ಜೋಡಿಯನ್ನ ನೋಡೋದಕ್ಕೋಸ್ಕರನೇ ಥಿಯೇಟರ್ ಕಡೆ ಓಡಿ ಬರ್ತಾರೆ. ನಮ್ಮ ಚಂದನವನದಲ್ಲಿ ಒಂದಾದ ಮೇಲೊಂದರಂತೆ ಹಿಟ್ ಸಿನಿಮಾ ನೀಡಿದಂತಹ ಅನೇಕ ಜೋಡಿಗಳಿವೆ. ಆ ಕಾಲದಿಂದ ಈ ಕಾಲದವರೆಗೂ ಕೂಡ ಸಾಕಷ್ಟು ಜನ ತಮ್ಮ ಹಿಟ್ಟು ಪೇರನ್ನ ತೆರೆ ಮೇಲೆ ನೋಡ್ಬೇಕು ಅಂತ ಕಾಯ್ತಾ ಇರ್ತಾರೆ. ಸೊ ಇಂತಹ ಜೋಡಿಗಳ ಪೈಕಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತೆ ಕ್ರೇಜಿ ಕ್ವೀನ್ ರಕ್ಷಿತಾ ಕೂಡ ಒಬ್ರು. ಸೊ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದಂತಹ ಒಂದಿಷ್ಟು ಸಿನಿಮಾಗಳು ಬಾಕ್ಸ್ ಆಫೀಸ್ ಅನ್ನ ಕೊಳ್ಳೆ ಹೊಡೆದಿದ್ದಂತೂ ಸುಳ್ಳಲ್ಲ. ಹಾಗಾದ್ರೆ ದರ್ಶನ್ ಮತ್ತೆ ರಕ್ಷಿತಾ ಇವರ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದಂತಹ ಸಿನಿಮಾಗಳ ಒಂದು ವಿಡಿಯೋನ ನಾವು ನಿಮ್ ಮುಂದೆ ಇವತ್ತು ತಂದಿಡ್ತಾ ಇದೀವಿ. ಸೊ ಎಲ್ಲೂ ಕೂಡ ಮಿಸ್ ಮಾಡದೆ ವಿಡಿಯೋನ ಪೂರ್ತಿ ನೋಡಿ. ರಕ್ಷಿತಾ ಮತ್ತೆ ದರ್ಶನ್ ಮೊದಲ ಬಾರಿಗೆ ತೆರೆ ಹಂಚಿಕೊಂಡಿದ್ದು ಅಂತಂದ್ರೆ ಅದು ಕಲಾಸಿಪಾಳ್ಯ ಸಿನಿಮಾದಲ್ಲಿ 2004ರಲ್ಲಿ ತೆರೆ ಕಂಡಂತಹ ಈ ಸಿನಿಮಾ ಇವರಿಬ್ಬರಿಗೂ ದೊಡ್ಡ ಇಮೇಜ್ ಅನ್ನೇ ತಂದ್ಕೊಟ್ಟಿತ್ತು. ಓಂ ಪ್ರಕಾಶ್ ರಾವ್ ನಿರ್ದೇಶನದ ಕಲಾಸಿಪಾಳ್ಯ ಸಿನಿಮಾವನ್ನ ನಿರ್ಮಾಪಕ ರಾಮು ಅವರು 3 ಕೋಟಿ ಬಜೆಟ್ ನಲ್ಲಿ ನಿರ್ಮಾಣವನ್ನ ಮಾಡಿದ್ರು. ಆದ್ರೆ ಈ ಚಿತ್ರ ಗಲ್ಲಾಪೆಟ್ಟಿಗೆಯಲ್ಲಿ ಗಳಿಸಿದ್ದು ಮಾತ್ರ 7 ಕೋಟಿ ರೂಪಾಯಿ. ಅಂದಿನಿಂದ ಚಾಲೆಂಜಿಂಗ್ ಹೀರೋ ಆಗಿದ್ದಂತಹ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಆಗ್ತಾರೆ. ಸೊ ಈ ಟೈಮ್ ಅಲ್ಲಿ ದರ್ಶನ್ ಮತ್ತೆ ರಕ್ಷಿತಾ ಜೋಡಿ ಸೂಪರ್ ಹಿಟ್ ಆಗಿತ್ತು. ಈ ಸಿನಿಮಾದ ಹಾಡುಗಳು ಕೂಡ ಸೂಪರ್ ಹಿಟ್ ಆಗಿದ್ವು. ಇವತ್ತಿಗೂ ಕೂಡ ಆರ್ಕೆಸ್ಟ್ರಾಗಳಲ್ಲಿ ಈ ಸಿನಿಮಾದ ಹಾಡುಗಳನ್ನ ಹಾಡ್ತಾ ಇರ್ತಾರೆ. ನೀವು ಕೂಡ ಕಲಾಸಿಪಾಳ್ಯ ಸಿನಿಮಾದ ಯಾವ ಸಾಂಗ್ ನಿಮ್ಗೆ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಇನ್ನು ಅಯ್ಯ ಸಿನಿಮಾ. ಕಲಾಸಿಪಾಳ್ಯ ಸಿನಿಮಾ ಸೂಪರ್ ಹಿಟ್ ಆದ ನಂತರ ರಕ್ಷಿತಾ ಮತ್ತೆ ಚಾಲೆಂಜಿಂಗ್ ಸ್ಟಾರ್ ಮತ್ತೊಂದು ಹಿಟ್ ಚಿತ್ರ ಕೊಟ್ಟಿದ್ರು, ಅದೇ ಅಯ್ಯ. ಈ ಚಿತ್ರದಲ್ಲಿ ದರ್ಶನ್ ಮೊದಲ ಬಾರಿಗೆ ಪೊಲೀಸ್ ಪಾತ್ರದಲ್ಲಿ ಮಿಂಚಿದ್ರೆ ರಕ್ಷಿತಾ ನಾಯಕಿಯಾಗಿ ಕಾಣಿಸ್ಕೊಂಡ್ರು. ಬೈರೇಗೌಡ ಅನ್ನೋರು ನಿರ್ಮಾಪಕರಾಗಿದ್ದು 2 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ರು. ಈ ಸಿನಿಮಾವನ್ನ ಕೂಡ ಓಂ ಪ್ರಕಾಶ್ ರಾವ್ ಅವರೇ ನಿರ್ದೇಶಿಸಿದ್ರು. ಕಲಾಸಿಪಾಳ್ಯ ಮತ್ತು ಅಯ್ಯ ಸಿನಿಮಾಗಳ ಬಳಿಕ ದರ್ಶನ್ ಮತ್ತೆ ರಕ್ಷಿತಾ ಜೋಡಿಗೆ ಸಿನಿಮಾ ರಂಗದಲ್ಲಿ ಸಿಕ್ಕಾಪಟ್ಟೆ ಬೇಡಿಕೆ ಹೆಚ್ಚಾಗಿತ್ತು. ಇನ್ನು ಸುಂಟರ್ ಗಾಳಿ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಯಾಕಂದ್ರೆ ಸುಂಟರ್ ಗಾಳಿ ಸಿನಿಮಾ ಮೂಲಕ ಮತ್ತೆ ರಕ್ಷಿತಾ ದರ್ಶನ್ ಜೋಡಿ ಒಂದಾಗಿತ್ತು. 2006ರಲ್ಲಿ ತೆರೆ ಕಂಡಂತಹ ಈ ಸಿನಿಮಾ ಸೂಪರ್ ಹಿಟ್ ಸಿನಿಮಾ ಆಗೋಗಿತ್ತು. ಈ ಚಿತ್ರವನ್ನ ಸಾಧು ಕೋಕಿಲ ಅವರು ನಿರ್ದೇಶನ ಮಾಡಿರ್ತಾರೆ. ಈ ಚಿತ್ರದಲ್ಲಿ ಜಿ.ಪಿ. ರಾಜರತ್ನಂ ಅವರ ನೀ ನನ್ನಟ್ಟಿ ಹಾಡನ್ನು ಕೂಡ ಬಳಸಿಕೊಳ್ಳಲಾಗಿತ್ತು. ಚಿತ್ರದಲ್ಲಿ ಸಾಧು ಕೋಕಿಲ, ಬುಲೆಟ್ ಪ್ರಕಾಶ್, ರಂಗಾಯಣ ರಘು ಮುಂತಾದವರು ಕಾಮಿಡಿ, ಮಾಸ್ ಡೈಲಾಗ್, ದರ್ಶನ್ ಮತ್ತೆ ರಕ್ಷಿತಾ ಜೋಡಿ ತಾಯಿ ಮಗನ ಸೆಂಟಿಮೆಂಟ್ ಪ್ರೇಕ್ಷಕರಿಗೆ ಸಖತ್ ಇಷ್ಟ ಆಗೋಗಿತ್ತು. ಇನ್ನು ಸುಂಟರ್ಗಳ್ಳಿ ಸಾಂಗ್ ಬಗ್ಗೆ ಮಾತಾಡೋಗೆ ಇಲ್ಲ, ಸಖತ್ ಸೂಪರ್ ಹಿಟ್ ಅಂತಾನೆ ಹೇಳ್ಬಹುದು. ಇವತ್ತಿಗೂ ಎಲ್ಲರ ಬಾಯಲ್ಲಿ ಓಡಾಡ್ತಾನೆ ಇರುತ್ತೆ ಈ ಒಂದು ಸಾಂಗ್, ಈ ಚಿತ್ರದ ಸಾಂಗ್. ಸೊ ನಿಮ್ಗೂ ಕೂಡ ಯಾವ ಸಾಂಗ್ ಇಷ್ಟ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ಹೇಳಿ. ಇದಾದ ನಂತರ 2006ರಲ್ಲೇನೆ ಓಂ ಪ್ರಕಾಶ್ ರಾವ್ ನಿರ್ದೇಶನದಲ್ಲಿ ಮಂಡ್ಯ ಸಿನಿಮಾ ಬರುತ್ತೆ. ಸೊ ಈ ಮಂಡ್ಯ ಸಿನಿಮಾದಲ್ಲೂ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರೇ ನಾಯಕನಾಗಿ ಕಾಣಿಸ್ಕೊಂಡಿದ್ರೆ ನಾಯಕಿಯರಾಗಿ ರಕ್ಷಿತಾ ಮತ್ತೆ ರಾಧಿಕಾ ಅವರು ಕಾಣಿಸ್ಕೊಂಡಿದ್ರು. ಉಳಿದಂತೆ ಅವಿನಾಶ್, ಧರ್ಮ, ಸತ್ಯಜಿತ್, ಸುಧಾರಾಣಿ ಅವರು ಈ ತಾರಾಂಗಣದಲ್ಲಿತ್ತು. ಈ ಸಿನಿಮಾ ಕೂಡ ಸೂಪರ್ ಹಿಟ್ ಸಿನಿಮಾ ಆಗಿತ್ತು. ಸೊ ದರ್ಶನ್ ಮತ್ತೆ ರಕ್ಷಿತಾ ಅವರ ನಡುವೆ ಫ್ರೆಂಡ್ಶಿಪ್ ಕೂಡ ಹಾಗೆ ಇದೆ. ಸೊ ಎಲ್ಲರಿಗೂ ಗೊತ್ತಿದೆ ದರ್ಶನ್ ರಕ್ಷಿತಾ ಅವರ ನಡುವೆ ಎಷ್ಟು ಒಳ್ಳೆಯ ಗೆಳೆತನ ಇದೆ ಅಂತ ಹೇಳಿ. ತೆರೆ ಮೇಲೆ ಅಷ್ಟೇ ಅಲ್ಲ, ತೆರೆ ಹಿಂದೆ ಕೂಡ ಇವರಿಬ್ರು ಒಳ್ಳೆ ಫ್ರೆಂಡ್ಸ್. ಹಿಂದೆ ವೀಕೆಂಡ್ ವಿತ್ ರಮೇಶ್ ಅಲ್ಲೂ ಕೂಡ ರಕ್ಷಿತಾ ಅವರು ಇದ್ರ ಬಗ್ಗೆ ಮಾತಾಡಿದ್ರು. ನನ್ನ ಹೆಂಡತಿಗೆ ನಿನ್ನ ನೋಡಿದ್ರೆ ಜಲಸ್ ಆಗುತ್ತೆ ಅಂತ ದರ್ಶನ್ ಅವ್ರು ಹೇಳಿದಂತೆ. ಯಾಕಂದ್ರೆ ಇವ್ರು ಯಾವ ಕಾರ್ ತಗೊಳ್ತಾರೆ ಅವರು ಅದೇ ಕಾರ್ ತಗೊಳ್ತಾರೆ. ಇವ್ರ ಹತ್ರ ಯಾವ ಫೋನ್ ಇರುತ್ತೋ ದರ್ಶನ್ ಅವ್ರ ಹತ್ರನೂ ಕೂಡ ಅದೇ ಫೋನ್ ಇರುತ್ತೆ. ಸೊ ಇಬ್ರದ್ದು ಒಂಥರ ಒಂದೇ ರೀತಿಯಾಗಿ ಸೇಮ್ ಟು ಸೇಮ್ ಓಡಾಡ್ತಾ ಇರ್ತಾರೆ. ಏನೇ ತಗೊಂಡ್ರು ಕೂಡ ಇಬ್ರು ಒಂದೇ ರೀತಿಯಾಗಿ ಇರ್ತಾರೆ. ಇದನ್ನ ನೋಡಿ ವಿಜಯಲಕ್ಷ್ಮಿ ಅವರು ಕೂಡ ಹೊಟ್ಟೆ ಹೊರ್ಕೊಳ್ತಾ ಇದ್ರಂತೆ. ಇದನ್ನ ಸ್ವತಃ ರಕ್ಷಿತ್ ಅವರೇ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಹೇಳ್ಕೊಂಡಿದ್ರು. ಇನ್ನು ದರ್ಶನ್ ಅವರು ಸದ್ಯ ಒಂದು ಕೇಸಲ್ಲಿ ಜೈಲಲ್ಲಿದ್ದಾರೆ. ಸೊ ದರ್ಶನ್ ಅವ್ರನ್ನ ನೋಡೋದಕ್ಕೂ ಕೂಡ ರಕ್ಷಿತ್ ಅವರು ಆಗಾಗ ಪರಪನ ಅಗ್ರಹಾರಕ್ಕೆ ಹೋಗ್ತಾ ಇರ್ತಾರೆ, ಮೀಟ್ ಮಾಡ್ತಾರೆ, ಮಾತಾಡ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಎಲ್ಲೂ ಕೂಡ ಹೊರಗಡೆ ಅವ್ರ ಬಗ್ಗೆ ಮಾತಾಡೋದಾಗಿರ್ಬೋದು, ಒಂದು ವಿಚಾರ ಆಗಿದ ತಕ್ಷಣ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಎಲ್ಲೂ ಕೂಡ ರಕ್ಷಿತ್ ಅವರು ಮಾಡಿಲ್ಲ. ಹಾಗಾಗಿ ಇವರಿಬ್ಬರ ಫ್ರೆಂಡ್ಶಿಪ್ ಕೂಡ ಹಾಗೆ ಇದೆ. ತೆರೆ ಮೇಲೆ ಯಾವ ರೀತಿಯಾಗಿ ಇವರಿಬ್ಬರನ್ನ ಜನ ಒಪ್ಕೊಂಡಿದ್ರು, ತೆರೆ ಹಿಂದೆ ಕೂಡ ಇವರಿಬ್ರು ಜೋಡಿ ಆಗ್ಬೇಕು ಅಂತ ತುಂಬಾ ಜನ ಬಯಸಿದ್ರು, ಆದ್ರೆ ಅದನ್ನ ಆಗ್ಲಿಲ್ಲ. ಸೊ ಎಲ್ಲರಿಗೂ ಕೂಡ ದರ್ಶನ್ ರಕ್ಷಿತಾ ಅಂತಂದ್ರೆ ಮತ್ತೆ ಇವರಿಬ್ರು ಮೂವಿ ಮಾಡಿದ್ರೆ ಸೂಪರ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾರೆ. ನಿಮಗೇನ್ ಅನ್ಸುತ್ತೆ? ಮತ್ತೆ ದರ್ಶನ್ ಮತ್ತೆ ರಕ್ಷಿತಾ ಇಬ್ರು ಕೂಡ ಜೋಡಿಯಾಗಿ ತೆರೆ ಮೇಲೆ ಬರ್ಬೇಕಾ? ಇವರಿಬ್ರು ಫ್ರೆಂಡ್ಶಿಪ್ ಹೀಗೆ ಇರ್ಲಿ ಅಂತ ಹಾರೈಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.